ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮ ಶಿವಾಯ ನಮ ಶಿವಾಯ. ಸಾಧು ಸಂತರಿಗೆ, ಋಷಿ ಮುನಿಗಳಿಗೂ ಕೂಡ ನಮ ಶಿವಾಯ ನಮ ಶಿವಾಯ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ್ ಯೋಗ ಗುರುಜಿ, ಜಪ್ಪು ಕುಡುಪಾಡಿ, ಮಂಗಳೂರು. ಇವತ್ತು ನಾನು ನಿಮಗೆ ಧ್ಯಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಾನು ಈಗ ನೇರವಾಗಿ ರಾವಣನ ಅರಮನೆಗೆ ಹೋಗುವ, ತ್ರೇತಾಯುಗಕ್ಕೆ ಹೋಗುವ. ಒಂದು ಮನೆಯಲ್ಲಿ 4 ಜನರು ಇದ್ದಾರೆ: ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪನಖ. ಶೂರ್ಪನಖನನ್ನು ಬಿಡುವ, 3 ಜನರ ಮಾತಾಡುವ: ರಾವಣನ ಬಗ್ಗೆ, ಕುಂಭಕರ್ಣನ ಬಗ್ಗೆ, ವಿಭೀಷಣನ ಬಗ್ಗೆ ಮಾತಾಡುವ. ಯಾಕೆ ನಾನು ಇವರ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತೇನೆ ಅಂತ ಕೇಳಿದರೆ, ಧ್ಯಾನದ ಬಗ್ಗೆ ನಿಮಗೆ ಅರ್ಥ ಆಗ್ತದೆ. ನೋಡಿ, ರಾವಣನ ಗುಣ ರಜೋಗುಣ ಅಂತ ಹೇಳ್ತೀವಿ. ಕುಂಭಕರ್ಣನ ಗುಣ ತಾಮಸ ಗುಣ. ವಿಭೀಷಣನ ಗುಣ ಸಾತ್ವಿಕ ಗುಣ. ಇದು 3 ಗುಣಗಳು ನಮ್ಮ ಒಂದೇ ಶರೀರದಲ್ಲಿ ಉಂಟು, ಒಂದೇ ಮನೆಯಲ್ಲಿ ನಮ್ಮ ಶರೀರದಲ್ಲೇ ಉಂಟು. ಈ ರಾವಣನ ಒಂದು ದುರಭ್ಯಾಸ, ಬಾಲ್ಯದಲ್ಲಿ ತಂದೆಯ ಒಟ್ಟಿಗೆ, ವಿಶ್ವವಸನ ಒಟ್ಟಿಗೆ ಎಲ್ಲರೂ ಆಧ್ಯಾತ್ಮದ ಮಾರ್ಗದಲ್ಲಿ ಚೆನ್ನಾಗಿ ಇದ್ದರು, ಸಾಧನೆ ಮಾಡ್ತಾ. ಕೊನೆಗೆ ರಾವಣನ ಅಜ್ಜ ಸುನಾಲಿ ಇವರನ್ನು ಅಲ್ಲೇ ಬಿಟ್ಟರೆ ಆಗುವುದಿಲ್ಲ, ಇವರಿಗೆ ಈ ಲಂಕೆಯನ್ನು ವಶ ಮಾಡಬೇಕಾದರೆ ಇವರಿಗೆ ಮದ್ಯಪಾನ, ಮಾಂಸಾಹಾರ ಇದನ್ನೆಲ್ಲ ಕೊಟ್ಟು ಇವರ ಮನಸ್ಸನ್ನು ನಾವು ತಿರುಗಿಸಬೇಕು ಅಂತ ಯೋಚನೆ ಮಾಡಿ ರಾವಣ, ಕುಂಭಕರ್ಣ, ವಿಭೀಷಣನನ್ನು ಅಜ್ಜ ಕೊಂಡೋಗ್ತಾನೆ ಸಾಕಲಿಕ್ಕೆ. ಇಲ್ಲಿ ಇವರ ಮನಸ್ಸೆಲ್ಲ ಕೆಟ್ಟು ಹೋಯಿತು. ಕೆಟ್ಟು ಹೋದದ್ದು ಏಕೆ? ಲಂಕೆಯ ದುರಾಸೆಯನ್ನು ತೋರಿಸಿದರು ಅಜ್ಜ. ಅದು ನಮ್ಮದು ಲಂಕಾ, ಅದು ಸ್ವರ್ಣಲಂಕ, ಅದನ್ನು ನಾವು ವಶ ಮಾಡಬೇಕಾದರೆ ನಮ್ಮಲ್ಲಿ ಶಕ್ತಿ, ಅಂದರೆ ಯುದ್ಧ ಮಾಡುವಂಥ ಶಕ್ತಿ ಬೇಕು ನಮಗೆ ಅಂತ. ಆವಾಗ ಏನಾಯಿತು? ರಾವಣನ ನೋಡಿ, ರಾಜಸ ಗುಣದಿಂದ ಎಲ್ಲವೂ ನನಗೆ ಬೇಕು, ಆಸ್ತಿ ಅಂತಸ್ತು ಎಲ್ಲ ಲೋಕವು ನನಗೆ ಬೇಕು ಅಂತ ಇವನ ಗುಣ ಆಯಿತು. ಇನ್ನು ಕುಂಭಕರ್ಣನ ಗುಣ ಏನಾಯಿತು? ಅನ್ನ ಸಂಪಾದನೆ ಮಾಡಿದಲ್ಲ, ನಾನು ಯಾಕೆ ಸಂಪಾದನೆ ಮಾಡಬೇಕು, ನಾನು ಸುಮ್ಮನೆ ಮಲಗ್ತೇನೆ, ತಿಂತೇನೆ, ಮಲಗ್ತೇನೆ, ತಿಂತೇನೆ. ವಿಭೀಷಣನ ಗುಣ ಏನಾಯಿತು? ಆಸ್ತಿ ಅಂತಸ್ತು ಮಾಡಿ ಏನೂ ಆಗಬೇಕಾಗಿದೆ, ನಾನು ಸುಮ್ಮನೆ ರಾಮ ಜಪ ಮಾಡ್ತಾ ನನ್ನ ಇಡೀ ಜೀವನವನ್ನು ಸಾಧಿಸ್ತೇನೆ ಅಂತ ಹೇಳಿ. ಕೊನೆಗೆ ಏನಾಯಿತು? ರಾವಣ ಎಲ್ಲವನ್ನು ಸಂಪಾದನೆ ಮಾಡಿದರೂ ಕೊನೆಗೆ ಅವನು ಕಳೆದು ಬಿಟ್ಟ. ವಿಭೀಷಣ ಏನೂ ಇಲ್ಲದಿದ್ದರೂ ಕೊನೆಗೆ ವಿಭೀಷಣನಿಗೆ ಎಲ್ಲ ಆಸ್ತಿ ಪಾಸ್ತಿ ಐಶ್ವರ್ಯ, ಆ ಸ್ವರ್ಣಲಂಕೆ ವಿಭೀಷಣನ ಪಾಲ್ಗೆ ಆಯಿತು. ಕುಂಭಕರ್ಣನಿಗೂ ಏನಿಲ್ಲ, ರಾವಣನಿಗೂ ಏನಿಲ್ಲ. ಹಾಗೆಯೇ ಒಳ್ಳೆಯವರಿಗೆ, ಅಂದರೆ ರಾಮನಿಗೆ ಮಂಗಗಳು ಸಹಾಯ ಮಾಡ್ತದೆ, ಕೆಟ್ಟವರಿಗೆ ಅಂದರೆ ರಾವಣನಿಗೆ ತನ್ನ ತಮ್ಮನು ಕೂಡ ಸಹಾಯ ಮಾಡುವುದಿಲ್ಲ. ಯಾಕೆಂತ ಹೇಳಿದರೆ ದುರ್ಬುದ್ಧಿ, ದುರಹಂಕಾರ. ಇದನ್ನು ನಾನು ನಿಮಗೆ ಯಾಕೆ ಧ್ಯಾನದ ಬಗ್ಗೆ ಹೇಳಿದ್ದೇನೆ ಅಂತ ಕೇಳಿದರೆ, ಕೆಲವರು ಮನೆಗೆ ಬರ್ತಾರೆ, ನಾನು ಕೂಡ ಗೃಹಸ್ಥಾಶ್ರಮದ ಸನ್ಯಾಸಿ, ಅವರಿಗೂ ಕೂಡ ನಾನು ಹೇಳಿಕೊಡುವುದು, ನೀವು ಮನೆಯಲ್ಲೇ ಸಾಧನೆ ಮಾಡಿ, ಜಪ ತಪಾದಿಗಳನ್ನು ಮಾಡಿ, ಧ್ಯಾನವನ್ನು ಮಾಡಿ, ನಿಮ್ಮನ್ನು ನೀವು ಗುರುತಿಸಿಕೊಳ್ಳಿ. ಯಾಕೆಂತ ಹೇಳಿದರೆ, ನಾನು ಹಾಕಿದ ಹಾಗೆ ಕಸಾಯ ಡ್ರೆಸ್ಸು, ಅಂದರೆ ಕಾವಿ ಡ್ರೆಸ್ಸನ್ನು ಹಾಕುವಂಥ ಅಗತ್ಯತೆ ಇಲ್ಲ. ನಾವು ಎಲ್ಲರೂ ಸನ್ಯಾಸಿಗಳೇ, ಗೃಹಸ್ಥಾಶ್ರಮದ. ಇದಕ್ಕಿಂತ ಶ್ರೇಷ್ಠವಾದ ಸನ್ಯಾಸಿಗಳು ಯಾರೂ ಈ ಜಗತ್ತಿನಲ್ಲಿ ಇಲ್ಲ ಅಂತ ವಿಶ್ವಾಮಿತ್ರ ಹೇಳಿದ್ದಾರೆ, ವಸಿಷ್ಠರು ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಗಲ್ಲಿ ಗಲ್ಲಿ, ಬೀದಿ ಬೀದಿ, ಊರು ಊರು, ಕೀರಿ ಕೀರಿ ಎಲ್ಲ ಮಠಗಳನ್ನು ಹುಡುಕಿಕೊಂಡು ಹೋಗೋ ಬದಲು ನಮ್ಮ ಮನೆಯನ್ನೇ ಒಂದು ದೇವಸ್ಥಾನ ಅಥವಾ ಮಠ ಹಾಗೆ ಮಾಡಿ
ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಂದು ಧ್ಯಾನ ಮಾಡುವ ಒಂದು ಅರ್ಧ ಗಂಟೆ ಅಭ್ಯಾಸವನ್ನು ಮಾಡಿದರೆ ನಮ್ಮ ಸಕಲ ದೋಷಗಳು ಸಕಲ ಪಾಪಗಳು ದೂರ ಆಗ್ತದೆ. ನಾವು ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡುವ ಬದಲು ನಮ್ಮ ಬುದ್ಧಿ ವಿಕಾಸವಾಗುತ್ತದೆ. ಆದರೂ ಕೆಲವರಿಗೆ ಧ್ಯಾನ ಮಾಡುವ ವಿಧಿವಿಧಾನವನ್ನು ಹೇಳಿಕೊಟ್ಟರು. ನಾವು ಸಂಸಾರಸ್ಥರು, ನಾವು ಮಾಂಸ ತಿಂತೇವೆ, ನಾವು ಮೀನು ತಿಂತೇವೆ, ನಾವು ಮನೆಯಲ್ಲೆಲ್ಲ ಜಪ ಮಾಡಿದರೆ ನಾಳೆ ತೊಂದರೆ ಆಗ್ತದ? ನೋಡಿ ಎಂಥ ಪ್ರಶ್ನೆ, ಎಂಥ ಗೊಂದಲ ಅವರಿಗೆ. ರುದ್ರಾಕ್ಷಿ ಹೆಂಗಸರು ಹಾಕ್ಬೋದಾ, ಗಂಡಸರು ಹಾಕ್ಬೋದಾ? ರುದ್ರಾಕ್ಷಿ ಹಾಕಿದರೆ ಮೈಲಿಗೆ ಉಂಟ? ನೋಡಿ, ಇವರು ಎಲ್ಲೋ ಕುಡಿದುಕೊಂಡು ಬಂದು ಯಾವುದೋ ಮಾಂಸವನ್ನು ತಿಂದು ಮನೆಯ ಒಳಗಡೆ ವಾಂತಿ ಮಾಡಿಬಿಡ್ತಾರೆ. ಆವಾಗ ಇವರಿಗೆ ಮೈಲಿಗೆ ಆಗುವುದಿಲ್ಲ. ಆದರೆ ಒಂದು ರುದ್ರಾಕ್ಷಿ ಹಾಕಿ, ಒಂದು ಮಾಲೆಯನ್ನು ಹಾಕಿ ಅಂತ ಹೇಳಿದರೆ ಇವರು ಮೈಲಿಗೆ ಬಗ್ಗೆ ಮಾತಾಡ್ತಾರೆ. ಇವರನ್ನು ಎಲ್ಲವನ್ನು, ನರನಾಡಿಯನ್ನು, ರಕ್ತವನ್ನು, ನಮ್ಮ ಒಳಗಿರುವಂಥ ಆತ್ಮವನ್ನು ಕೂಡ ಶುದ್ಧೀಕರಣ ಮಾಡ್ತದೆ. ಹೊರಗಿನಿಂದ ನಾವು ರುದ್ರಾಕ್ಷಿ ಹಾಕಿದರೆ ಎಷ್ಟೋ ಬರುವಂಥ ರೋಗ ರುಜಿನ ಕೂಡ ದೂರ ಆಗ್ತದೆ. ಆದರೆ ಇವರು ಸಣ್ಣ ಸಣ್ಣ ಕಾರಣಗಳನ್ನು ಹೇಳಿ ತಪ್ಪಿಸುತ್ತಿದ್ದಾರೆ. ಅದೇ ನಮ್ಮ ಸಮಸ್ಯೆ. ಅದಕ್ಕೋಸ್ಕರ ಧ್ಯಾನದ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೆಚ್ಚಿಗೆ ಮಾಹಿತಿಯನ್ನು ಕೊಡ್ತೇನೆ. ಶರೀರ ಅಂದರೆ ಏನು, ಪ್ರಕೃತಿ ಅಂದರೆ ಏನು, ಶರೀರಕ್ಕೂ ಆತ್ಮಕ್ಕೂ ಸಂಬಂಧವೇನು, ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಹಾಗೆಯೇ ಈ ಒಂದು ವಿಷಯ ನಿಮ್ಮ ಮನಸ್ಸಿಗೆ ಮುಟ್ಟಿದರೆ 4 ಜನರಿಗೆ ತಿಳಿಸಿ. ಹಾಗೆಯೇ ನೇರವಾಗಿ ಧ್ಯಾನದ ಬಗ್ಗೆ ಮಾತನಾಡಬೇಕಾದರೆ ನನ್ನನ್ನು ನೇರ ಭೇಟಿ ಮಾಡುವ ನಂಬರು ನಿಮಗೆ ಹೇಳ್ತೇನೆ, 9880254627. ನೇರವಾಗಿ ಕೂಡ ಬಂದು ನನ್ನನ್ನು ಭೇಟಿ ಮಾಡ್ಬೋದು. ಜೈ ಶ್ರೀರಾಮ್.